ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮಾಡ್ತೀನಿ. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹಲವಾರು ಕಾಯಿಲೆ ನಿವಾರಣೆ ಮಾಡಲು ಸಹಕಾರಿಯಾಗಿರುವ ಹಣ್ಣು ಯಾವುದು? ಆಪ್ಷನ್ಸ್: ಎ ಸೇಬು, ಬಿ ಪರಂಗಿ, ಸಿ ಅನಾನಸ್, ಡಿ ಪೇರಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅನಾನಸ್. ಅನಾನಸ್ ಹಣ್ಣನ್ನು ನಿಯಮಿತವಾಗಿ ತಿನ್ನುವುದರಿಂದ ಆರೋಗ್ಯದ ಮೇಲೆ ಬಹಳಷ್ಟು ಉತ್ತಮ ಪರಿಣಾಮಗಳಿವೆ. ಮಧುಮೇಹ ಮತ್ತು ಅಸ್ತಮಾ ಸಹಿತ ಹಲವಾರು ಕಾಯಿಲೆ ನಿವಾರಣೆ, ಪ್ರತಿರೋಧಕ ವ್ಯವಸ್ಥೆ ಬಲಪಡಿಸುವುದು, ಹೃದಯದ ಕಾಯಿಲೆ ವಿರುದ್ಧ ಹೋರಾಡುವುದು, ಸೋಂಕಿನ ವಿರುದ್ಧ ಹೋರಾಡುವುದು, ಜೀರ್ಣಕ್ರಿಯೆಗೆ ಒಳ್ಳೆಯದು, ಮೂಳೆಗಳು ಬಲಗೊಳ್ಳುವುದು, ಕ್ಯಾನ್ಸರ್ ರೋಗದಿಂದ ರಕ್ಷಿಸುತ್ತದೆ, ತೂಕ ಇಳಿಸಲು ಸಹಾಯ ಮಾಡಬಹುದಾಗಿದೆ. ಎರಡನೇ ಪ್ರಶ್ನೆ, ಮಧುಮೇಹಿಗಳು ಯಾವ ಮಸಾಲೆಗಳನ್ನು ತಮ್ಮ ಆಹಾರದಲ್ಲಿ ಸೇರಿಸುವುದು ಆರೋಗ್ಯಕರ? ಆಪ್ಷನ್ಸ್: ಎ ಶುಂಠಿ, ಬಿ ಲವಂಗ, ಸಿ ಮೆಂತ್ಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಶುಂಠಿ ಟೈಪ್ 2 ಮಧುಮೇಹಿಗಳಿಗೆ ಉತ್ತಮ ಎನ್ನಲಾಗುತ್ತದೆ. ಇದರಲ್ಲಿರುವ ಜಿಂಜೆರಾಲ್ ಜೈವಿಕ ಸಕ್ರಿಯ ಸಂಯುಕ್ತ ಚಿಕಿತ್ಸಕ ಗುಣವನ್ನು ಹೊಂದಿದೆ. ಶುಂಠಿ ಲಿಪಿಡ್ ಚಯಾಪಚಯವನ್ನು ನಿಯಂತ್ರಿಸಲು, ಉರಿಯೂತದ ಗುಣಲಕ್ಷಣಗಳನ್ನು ಹೆಚ್ಚಿಸಲು, ಇನ್ಸುಲಿನ್ ಬಿಡುಗಡೆಗೆ ನೆರವಾಗುತ್ತದೆ. ಲವಂಗವು ಮಧುಮೇಹಿಗಳಿಗೆ ನಂಜು ನಿರೋಧಕ, ಉರಿಯೂತ ನಿವಾರಕ ಪ್ರಯೋಜನಗಳನ್ನು ಒದಗಿಸುತ್ತವೆ. ಇವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಲು, ಇನ್ಸುಲಿನ್ ಉತ್ಪಾದನೆಯನ್ನು ಉತ್ತೇಜಿಸಲು ನೆರವಾಗುತ್ತದೆ. ಹಾಗೆಯೇ ಮೆಂತ್ಯವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರ ಹೆಚ್ಚಿನ ಫೈಬರ್ ಅಂಶ ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ ಮತ್ತು ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುವ ಮೂಲಕ ರಕ್ತದಲ್ಲಿನ ಗ್ಲೂಕೋಸ್ ಏರಿಕೆಯನ್ನು ತಪ್ಪಿಸುತ್ತದೆ. ಮೂರನೇ ಪ್ರಶ್ನೆ, ಯಾವ ಪ್ರಾಣಿಗೆ ಪ್ರತಿ ಬಾರಿ ಆಹಾರ ಸೇವಿಸುವಾಗ ಕಣ್ಣುಗಳಲ್ಲಿ ನೀರು ಬರುತ್ತದೆ? ಆಪ್ಷನ್ಸ್: ಎ ಜಿರಾಫೆ, ಬಿ ಕುದುರೆ, ಸಿ ಒಂಟೆ, ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೊಸಳೆ. ಮೊಸಳೆಗಳು ಪ್ರತಿ ಬಾರಿಯೂ ಆಹಾರ ಸೇವಿಸುವಾಗ ಅದರ ಕಣ್ಣಿನಲ್ಲಿ ನೀರು ಬರುತ್ತದೆ. ಇದಕ್ಕೆ ಕಾರಣ, ಮೊಸಳೆ ಅಗಿಯುವಾಗ ಅದರ ದವಡೆಗಳ ಚಲನೆಯು ಗಾಳಿಯನ್ನು ಅದರ ಸೈನಸ್ಗಳಿಗೆ ಒತ್ತಾಯಿಸುತ್ತದೆ. ಪರಿಣಾಮವಾಗಿ ಮೊಸಳೆಯ ಕಣ್ಣಿನ ಲ್ಯಾಕ್ರಿಮಲ್ ಗ್ರಂಥಿಯು ಕಿರಿಕಿರಿಗೊಳ್ಳುತ್ತದೆ. ಹೀಗಾಗಿ ಕಣ್ಣಿನಲ್ಲಿ ನೀರು ಬರುತ್ತದೆ. ನಾಲ್ಕನೇ ಪ್ರಶ್ನೆ, ರುದ್ರಾಕ್ಷ ಜಪಮಾಲೆಯನ್ನು ಧರಿಸಿದ ವ್ಯಕ್ತಿಯು ಯಾವ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಎನ್ನುತ್ತಾರೆ? ಆಪ್ಷನ್ಸ್: ಎ ಶುಗರ್, ಬಿ ಪಾರ್ಶ್ವವಾಯು, ಸಿ ಬಿಪಿ, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಬಿಪಿ ಮತ್ತು ಹೃದ್ರೋಗಿಗಳಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಅಧಿಕ ಬಿಪಿ ಇರುವವರು ರುದ್ರಾಕ್ಷ ಜಪಮಾಲೆಯನ್ನು ಧರಿಸಿದರೆ ಅವರ ರಕ್ತದೊತ್ತಡವು ಸಾಮಾನ್ಯವಾಗುತ್ತದೆ. ಬಿಪಿ ರೋಗಿಯು ಪಂಚಮುಖಿ ರುದ್ರಾಕ್ಷಿಯನ್ನು ರಾತ್ರಿ ಇಡೀ 1 ಲೋಟ ನೀರಿನಲ್ಲಿ ನೆನೆಸಿ ಮತ್ತು ಬೆಳಗ್ಗೆ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಬಿಪಿ ನಿಯಂತ್ರಣದಲ್ಲಿರುತ್ತದೆ. ರುದ್ರಾಕ್ಷ ಜಪಮಾಲೆಯನ್ನು ಧರಿಸಿದ ವ್ಯಕ್ತಿಯು ಹೃದಯಾಘಾತ ಅಥವಾ ಮೆದುಳಿನ ರಕ್ತಸ್ರಾವದ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಎಂದು ಹೇಳಲಾಗುತ್ತದೆ. ಐದನೇ ಪ್ರಶ್ನೆ, ನೀರು ಬೆಂಕಿಯನ್ನು ಆರಿಸಲು ಪ್ರಮುಖ ಕಾರಣವೇನು? ಆಪ್ಷನ್ಸ್: ಎ ತಾಪಮಾನ, ಬಿ ಸಂಪರ್ಕ ಕಡಿತ, ಸಿ ನೈಸರ್ಗಿಕ ಪ್ರಕ್ರಿಯೆ, ಡಿ ಪ್ರತಿಕ್ರಿಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಪರ್ಕ ಕಡಿತ. ಉರಿಯುವ ವಸ್ತುವಿನ ಮೇಲೆ ನೀರನ್ನು ಎರಚಿದಾಗ ಅದು ಆಮ್ಲಜನಕ ಮತ್ತು ಇಂಧನದ ನಡುವೆ ಹರಡಿಕೊಳ್ಳುತ್ತದೆ. ಆಗ ಅವುಗಳ ನಡುವಿನ ಸಂಪರ್ಕ ಕಡಿದು ಹೋಗಿ ಬೆಂಕಿ ಹಾರಿ ಹೋಗುತ್ತದೆ. ಏಕೆಂದರೆ ಆಮ್ಲಜನಕ ಇಲ್ಲದೆ ಯಾವ ವಸ್ತುವು ಉರಿಯಲಾರದು. ನೀರು ಎರಚುವುದರಿಂದ ಆಮ್ಲಜನಕದ ಸಂಪರ್ಕ ತಪ್ಪಿ ಹೋಗುವುದಲ್ಲದೆ ವಸ್ತುವಿನ ಉಷ್ಣತೆ ಕೂಡ ತಗ್ಗುತ್ತದೆ. ಹೀಗಾಗಿ ಬಹುತೇಕ ಬೆಂಕಿ ಆಕಸ್ಮಿಕಗಳಲ್ಲಿ ನೀರಿನ ಬಳಕೆ ಸಾಮಾನ್ಯ. ಆರನೇ ಪ್ರಶ್ನೆ, ಆಳವಾದ ನಿದ್ರೆಗಾಗಿ ಮಲಗುವ ಮುನ್ನ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಬಾದಾಮಿ, ಬಿ ಕಿವಿ ಹಣ್ಣು, ಸಿ ಮೊಸರು, ಡಿ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮಲಗುವ ಮುನ್ನ 6 ರಿಂದ 8 ನೆನೆಸಿದ ಅಥವಾ ಹಸಿ ಬಾದಾಮಿಗಳನ್ನು ತಿನ್ನುವುದರಿಂದ ನಿದ್ರೆಗೆ ಸಂಬಂಧಿಸಿದ ಮೆಲಟೋನಿನ್ನ ಉತ್ತಮ ಮೂಲ. ರಾತ್ರಿ ಊಟವಾದ ನಂತರ ಅಥವಾ ಮಲಗುವ 1 ಗಂಟೆ ಮೊದಲು 1 ರಿಂದ 2 ಕಿವಿ ಹಣ್ಣುಗಳನ್ನು ಸೇವಿಸಿ. ಮಲಗುವ 1 ಗಂಟೆ ಮೊದಲು 2 ಕಿವಿ ಹಣ್ಣುಗಳನ್ನು ತಿಂದವರು ವೇಗವಾಗಿ ಮತ್ತು ಉತ್ತಮವಾಗಿ ನಿದ್ರಿಸುತ್ತಾರೆ. ಏಳನೇ ಪ್ರಶ್ನೆ, ಮಳೆ ಬರುವ ಮೊದಲು ಗುಡುಗು ಮತ್ತು ಮಿಂಚು ಏಕೆ ಬರುತ್ತದೆ? ಆಪ್ಷನ್ಸ್: ಎ ವಿದ್ಯುತ್ ಸೃಷ್ಟಿ, ಬಿ
ಸೂರ್ಯನ ಶಾಖ, ಸಿ ಗಾಳಿಯ ವೇಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೆಲಕ್ಕೆ ಸಮೀಪದಲ್ಲಿ ಸಾಗುತ್ತಿರುವ ಮೋಡ ಮತ್ತು ಭೂಮಿಗಿಂತ ತುಂಬ ಎತ್ತರದಲ್ಲಿರುವ ಮೋಡಗಳ ನಡುವಿನ ವಿದ್ಯುತ್ ಕಣಗಳು ಒಂದಕ್ಕೊಂದು ವಿರುದ್ಧವಾಗಿದ್ದರೆ, ಅಂದರೆ ಧನಾತ್ಮಕ ಮತ್ತು ಋಣಾತ್ಮಕ ವಿದ್ಯುತ್ ಕಣಗಳಾಗಿದ್ದರೆ, ಆಗ ಅವುಗಳು ಪರಸ್ಪರ ಆಕರ್ಷಿತವಾಗುತ್ತವೆ. ಈ ಪ್ರಕ್ರಿಯೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ವಿದ್ಯುತ್ ಸೃಷ್ಟಿಯಾದಾಗ ಅದು ಭೂಮಿಯತ್ತ ಸಾಗಿ ಬರುತ್ತವೆ. ಆಗ ಅದು ಮಿಂಚಿನ ರೂಪದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಹೀಗೆ ಅಗಾಧ ಪ್ರಮಾಣದಲ್ಲಿ ವಿದ್ಯುತ್ ಸೃಷ್ಟಿಯಾದಾಗ ಅದರ ಉಷ್ಣತೆ 54,000 ಡಿಗ್ರಿ ಫ್ಯಾರನ್ಹೀಟ್ ಆಗಿರುತ್ತದೆ. ಸೂರ್ಯನ ಶಾಖದಿಂದಲೂ 5 ಪಟ್ಟು ಹೆಚ್ಚು ಉಷ್ಣತೆ ಹೊಂದಿರುತ್ತದೆ. ಇದರಿಂದ ವಾತಾವರಣದಲ್ಲಿರುವ ಗಾಳಿ ಶಬ್ದದ ವೇಗಕ್ಕಿಂತಲೂ ಹೆಚ್ಚು ವೇಗದಲ್ಲಿ ವಿಸ್ತರಿಸಲು ಆರಂಭವಾದಾಗ ಗುಡುಗಾಗಿ ನಮಗೆ ಕೇಳಿಸುತ್ತದೆ. 8ನೇ ಪ್ರಶ್ನೆ. ಸೋಮವಾರವನ್ನು ಬ್ಲೂ ಮಂಡೇ ಎನ್ನಲು ಕಾರಣವೇನು? ಆಪ್ಷನ್ಸ್ ಎ ಒತ್ತಡದ ದಿನ, ಬಿ ವಾರದ ಮೊದಲನೇ ದಿನ, ಸಿ ಹೆಚ್ಚು ಹೃದಯಾಘಾತವಾಗುವ ದಿನ, ಡಿ ಶಿವನ ವಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಹೆಚ್ಚು ಹೃದಯಾಘಾತವಾಗುವ ವಾರ. ಹೃದಯಾಘಾತ ವಾರದ ಯಾವುದೇ ದಿನವೂ ಸಂಭವಿಸಬಹುದು, ಆದರೆ ಸೋಮವಾರವೇ ಹೆಚ್ಚು ಎನ್ನುವುದು ಅಂಕಿಅಂಶಗಳಿಂದ ಸಾಬೀತಾಗಿರುವ ಸಂಗತಿ. ಈ ವಿದ್ಯಮಾನವನ್ನು ಬ್ಲೂ ಮಂಡೇ ಎಂದು ಕರೆಯಲಾಗುತ್ತದೆ. ವಾರದ ಇತರ ದಿನಗಳಿಗಿಂತ ಸೋಮವಾರವೇ 13% ಹೆಚ್ಚು ಹೃದಯಾಘಾತಗಳು ಸಂಭವಿಸುತ್ತಿರುವುದು ದಾಖಲಾಗಿದೆ. ಅದರಲ್ಲೂ ಈ ಸಾವುಗಳು ಬೆಳಗ್ಗೆ 6 ರಿಂದ 10 ಗಂಟೆಯ ನಡುವೆ ಸಂಭವಿಸುತ್ತಿರುವುದು ಕಂಡುಬಂದಿದೆ. 9ನೇ ಪ್ರಶ್ನೆ. ಪ್ರತಿದಿನ ವೀರ್ಯ ಬಿಡುಗಡೆ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ದುರ್ಬಲ, ಬಿ ನಿಮಿರುವಿಕೆ, ಸಿ ವೀರ್ಯದ ಕೊರತೆ, ಡಿ ಒತ್ತಡ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ಒತ್ತಡ ನಿವಾರಣೆ. ಒಬ್ಬ ವ್ಯಕ್ತಿಯು ಪ್ರತಿದಿನ ವೀರ್ಯವನ್ನು ಬಿಡುಗಡೆ ಮಾಡಿದರೆ ಅದು ಅವನ ದೇಹದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ. ಪ್ರತಿದಿನ ವೀರ್ಯವನ್ನು ಹೊರಹಾಕುವುದು ಅಥವಾ ಬಿಡುಗಡೆ ಮಾಡುವುದು ಅತ್ಯುತ್ತಮ ಒತ್ತಡ ನಿವಾರಣೆಯಾಗಿದೆ. ವೀರ್ಯವನ್ನು ಬಿಡುಗಡೆ ಮಾಡಿದಾಗ ಡೋಪಮೈನ್ ಮತ್ತು ಆಕ್ಸಿಟೋಸಿನ್ ನಂತಹ ಹಾರ್ಮೋನ್ಗಳು ದೇಹದಲ್ಲಿ ಬಿಡುಗಡೆಯಾಗುತ್ತವೆ. ಡೋಪಮೈನ್ ಸಂತೋಷವನ್ನು ಹೆಚ್ಚಿಸುತ್ತದೆ. ಆಕ್ಸಿಟೋಸಿನ್ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಕೆಲವು ಸಂದರ್ಭಗಳಲ್ಲಿ ವೀರ್ಯವನ್ನು ಬಿಡುಗಡೆ ಮಾಡುವುದು ಹೊಸ ವೀರ್ಯವನ್ನು ಸರಿಹೊಂದಿಸಲು ಹಳೆಯ ವೀರ್ಯವನ್ನು ತೊಡೆದುಹಾಕಲು ದೇಹದ ಮಾರ್ಗವಾಗಿದೆ. 10ನೇ ಪ್ರಶ್ನೆ. ಹೃದಯದ ಆರೋಗ್ಯವನ್ನು ಉತ್ತೇಜಿಸುವ ಅಕ್ಕಿ ಯಾವುದು? ಆಪ್ಷನ್ಸ್ ಎ ಕೆಂಪು ಅಕ್ಕಿ, ಬಿ ಬಾಸುಮತಿ, ಸಿ ರಾಜಮುಡಿ, ಡಿ ಕಪ್ಪು ಅಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಅಕ್ಕಿ. ಈ ಅಕ್ಕಿಯನ್ನು ನಿಷೇಧಿತ ಅಕ್ಕಿ ಅಥವಾ ನೇರಳೆ ಅಕ್ಕಿ ಎಂದು ಕರೆಯುತ್ತಾರೆ. ಇದು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿರುವ ಒಂದು ಪೌಷ್ಟಿಕ ಅಕ್ಕಿ ತಳಿಯಾಗಿದೆ. ಇದು ಬೇಯಿಸಿದಾಗ ಕಪ್ಪು ಬಣ್ಣದಿಂದ ನೇರಳೆ ಬಣ್ಣಕ್ಕೆ ಬದಲಾಗುತ್ತದೆ. ಕಪ್ಪು ಅಕ್ಕಿ ಹೃದಯದ ಆರೋಗ್ಯ, ಮಧುಮೇಹ ನಿಯಂತ್ರಣ ಮತ್ತು ಕಣ್ಣಿನ ಆರೋಗ್ಯ ಸೇರಿದಂತೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. 11ನೇ ಪ್ರಶ್ನೆ. ಪ್ಲಾಸ್ಟಿಕ್ ಚೀಲಗಳನ್ನು ನಿಷೇಧಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಆಪ್ಷನ್ಸ್ ಎ ಸಿಕ್ಕಿಂ, ಬಿ ಹಿಮಾಚಲ ಪ್ರದೇಶ್, ಸಿ ರಾಜಸ್ಥಾನ್, ಡಿ ಜಮ್ಮು ಕಾಶ್ಮೀರ. ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಕಿಂ. ಪ್ಲಾಸ್ಟಿಕ್ ಚೀಲಗಳನ್ನು ನಿಷೇಧಿಸಿದ ಭಾರತದ ಮೊದಲ ರಾಜ್ಯ ಸಿಕ್ಕಿಂ ಆಗಿದೆ. ಇದು 1998ರಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿತು. ನಂತರ ಹಿಮಾಚಲ ಪ್ರದೇಶವು 2009ರಲ್ಲಿ ಪ್ಲಾಸ್ಟಿಕ್ ಮತ್ತು ಪಾಲಿಥಿನ್ ಶಾಪಿಂಗ್ ಬ್ಯಾಗ್ಗಳನ್ನು ನಿಷೇಧಿಸಿದ ಮೊದಲ ರಾಜ್ಯವಾಯಿತು. ನಂತರ ಇತರ ರಾಜ್ಯಗಳು ಇದನ್ನು ಅನುಸರಿಸಿದವು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.